ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಮಂದಾರಗಿರಿ ಬೆಟ್ಟಕ್ಕೆ ಹೋಗಿದ್ವಿ. ಸೊ ಬನ್ನಿ, ಈ ವಿಡಿಯೋದಲ್ಲಿ ನಿಮಗೂ ಕೂಡ ತೋರಿಸ್ತೀವಿ. ಮಂದಾರಗಿರಿ ಬೆಟ್ಟ ತುಮಕೂರಿಂದ 10-12 ಕಿಲೋಮೀಟರ್ ಆಗುತ್ತೆ. ಈ ಬೆಟ್ಟನ ಜೈನ ದೇವಾಲಯ ಹಾಗೆ ಬಸದಿ ಬೆಟ್ಟ ಅಂತ ಕೂಡ ಕರೀತಾರೆ. ಯಾರೆಲ್ಲ ವೀಕೆಂಡ್ಗೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿರ್ತೀರ ನೋಡಿ, ಅವರಿಗೆ ಇದು ಬೆಸ್ಟ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಮತ್ತು ಬೈಕಲ್ಲಿ ರೈಡ್ ಮಾಡ್ಕೊಂಡು ಹೋಗ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ತುಮಕೂರು ಅಕ್ಕಪಕ್ಕದಲ್ಲಿ ಅಂದರೆ ಸರೌಂಡಿಂಗ್ ಏನಾದರೂ ಟ್ರಿಪ್ ಹೋಗ್ಲಿಕ್ಕೆ ಇಷ್ಟಪಟ್ಟರೆ ಒನ್ ಡೇನಲ್ಲಿ ಸಿದ್ಧಗಂಗಾ ಮಠ, ಡಿ ಹಿಲ್ಸ್, ನಾಮಚಿಲ್ಮೆ, ಅದೇ ರೀತಿ ಮಂದಾರಗಿರಿ ಬೆಟ್ಟ ಕೂಡ ನೋಡ್ಕೊಂಬರ್ಬೋದಾಗುತ್ತೆ. ಸೊ ಬೆಟ್ಟ ಹತ್ತಲಿಕ್ಕಿಂತ ಮುಂಚೆ ಇಲ್ಲಿ ಪಿಕಾಕ್ ಫೆದರಲ್ಲಿ ಮಾಡಿರೋಂತಹ ಪುಟ್ಟ ದೇವಾಲಯ ಇದೆ. ಅಲ್ಲಿ ಮೊದಲು ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲರೂ ಕೂಡ ಮೊದಲು ಇಲ್ಲಿಗೆ ಬರೋದ್ರಿಂದ ನಾವು ಕೂಡ ಬಂದ್ವಿ. ನೋಡಿ ಯಾವ ರೀತಿ ಇದೆ ಅಂತೇಳಿ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನೋಡಿ ನನ್ನ ಮಗ ಯಾವ ರೀತಿ ಮಾಡ್ತಿದ್ದಾನೆ ಅಂತೇಳಿ. ಹಾಗೆ ನೀವಿಲ್ಲಿ ನೋಡ್ಬೋದು ಒಳಗಡೆ ಯಾವ ರೀತಿ ಇದೆ ಅಂತೇಳಿ. ಒಳಗಡೆ ತುಂಬ ನಿಶ್ಶಬ್ದವಾಗಿರುತ್ತೆ. ಧ್ಯಾನ ಕೂಡ ಮಾಡ್ಬೋದು ಆರಾಮಾಗಿ ಒಂದು 10 ಮಿನಿಟ್ಸ್ ಕೂತ್ಕೊಂಡು. ಮತ್ತು ಅಲ್ಲಿ ಸ್ಟೋರಿ ಕೂಡ ಇದೆ, ಯಾವ ರೀತಿ ತಪಸ್ ಮಾಡಿದ್ರು ಅಂತೇಳಿ. ಇದು ಮಂದಾರಗಿರಿ ಬೆಟ್ಟ. ಈ ರೀತಿ ಸ್ಟೆಪ್ಸ್ ಮೂಲಕನಾದರೂ ನಾವು ಬೆಟ್ಟ ಹತ್ಬೋದು. ಇಲ್ಲಾಂದರೆ ಇವೇ ಇದೆ ನೋಡಿ, ಇದ್ರ ಮೂಲಕ ನಾವು ವೆಹಿಕಲ್ಲಲ್ಲಾದರೂ ಬೆಟ್ಟನ ಹತ್ಬೋದು. ನಾವು ಕೂಡ ಮಗು ಇದ್ದಿದ್ದರಿಂದ ಹತ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಬೈಕಲ್ಲೇ ಹೋದ್ವಿ ಮೇಲ್ಗಡೆ. ಸೊ ಮೇಲೆ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ. ಸೊ ಮೇಲ್ಗಡೆ ಇಲ್ಲಿ ಎಲ್ಲ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿದ್ರು. ತುಂಬ ಜನ ಬಂದಿದ್ದರು. ರಿಪಬ್ಲಿಕ್ ಡೇ ಅಂತೇಳಿ ಲೀವ್ ಇರುತ್ತಲ್ವ, ಎಲ್ಲ ಸ್ಕೂಲ್, ಕಾಲೇಜ್ ಮತ್ತು ಆಫೀಸ್ಗೆಲ್ಲ ಲೀವ್ ಇರುತ್ತೆ ಅಂತೇಳಿ ತುಂಬ ಜನ ಬಂದಿದ್ದರು. ನೋಡಿ ಮೇಲ್ಗಡೆಯಿಂದ ಕೆಳಗಡೆ ವ್ಯೂ ಯಾವ ರೀತಿ ಇದೆ ಅಂತೇಳಿ. ಮೇಲಕ್ಕೆ ಸ್ವಲ್ಪ ಅಪ್ಪಿರುತ್ತೆ, ಹತ್ತಬೇಕಾಗುತ್ತೆ. ಅದು ಹತ್ಕೊಂಡು ಬಂದು ಸುತ್ತ ಕೂಡ ಬೆಟ್ಟ ಕಾಣ್ತಾ ಇರುತ್ತೆ. ಮತ್ತು ನೋಡಿ ಮೇಲೆ ಸ್ವಲ್ಪ ಒಂದು ಪುಟ್ಟದ ನದಿ ಕೂಡ ಇದೆ ಇಲ್ಲಿ. ಟಾಪ್ ಆಫ್ ದ ಹಿಲ್ಗೆ ಇದು ಎಂಟ್ರೆನ್ಸ್. ಒಳಗಡೆ ಎಂಟ್ರಿ ಫೀಸ್ ಕೂಡ ಇರುತ್ತೆ. ಸೊ ಟಿಕೆಟ್ ತೊಗೊಂಡು ಎಂಟರ್ ಆದಮೇಲೆ ಈ ರೀತಿ ಚಿಕ್ಕ ಚಿಕ್ಕ ದೇವಾಲಯ ಬರುತ್ತೆ. ಇದು ಕೂಡ ಎಲ್ಲ ನೋಡಿಕೊಂಡು ಹಾಗೆ ಮುಂದೆ ಪಾಸ್ ಆದರೆ ಮೇನ್ ಅಟ್ರಾಕ್ಷನ್ ಆಫ್ ದ ಹಿಲ್ ಅಂತ ಹೇಳ್ಬೋದು, ಅದು ಬರುತ್ತೆ. ಇದೇನೆ ಇಲ್ಲಿ ತಪಸ್ ಮಾಡುವಂಥ ಪಿಕ್ಚರ್ಸ್ನ ಯಾವ ರೀತಿ ಗೊಂಬೆಗಳಾಗಿ ಮಾಡಿದ್ದಾರೆ ಅಂತ ನೋಡಿ. ಮೇಲ್ಗಡೆಯಿಂದ ಕೆಳಗಿನ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಹೋದಾಗ ಲೈಟಾಗಿ ಮಳೆ ಕೂಡ ಹನೀತಾ ಇತ್ತು, ಹಾಗಾಗಿ ವೆದರು ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲಿ ತಪಸ್ ಮಾಡೋ ಅಂಥ ಟೈಮಲ್ಲಿ ಹಸು, ಹುಲಿ, ಜಿಂಕೆ, ಚಿರತೆ, ಹಾವು,
ಕೋತಿ ಇನ್ನು ಮುಂತಾದ ಪ್ರಾಣಿಗಳು ಕೂಡ ಆ ತಪಸ್ಸಲ್ಲಿ ಭಾಗಿಯಾಗಿತ್ತು ಅನ್ನೋದು ಇಲ್ಲಿನ ಸ್ಟೋರಿ. ಒಂದು ಕಡೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ, ಮತ್ತು ನನ್ನ ಹಸ್ಬೆಂಡ್ ಮಗುನ ಎತ್ಕೊಂಡಿದ್ರು. ನೋಡಿದ್ರಲ್ಲ, ಇನ್ನೇನು ವಿಡಿಯೋ ಕೊನೆಗೆ ಬಂದ್ವಿ. ಸೊ ಯಾರೆಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅವರಿಗೆ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಇಷ್ಟ ಆಗಿದರೆ ಒಂದು ಲೈಕ್ ಕೂಡ ಮಾಡಿ. ನಾನು ವಿಡಿಯೋ ಮಾಡಬೇಕಾದ್ರೆ ನೋಡಿ ಅಪ್ಪ ಮಗ ಯಾವ ರೀತಿ ಇಲ್ಲಿ ಆಡ್ತಾ ಇದ್ದಾರೆ ಅಂತೇಳಿ. ನನ್ನ ಮಗನಿಗೆ ಈ ರೀತಿ ಹೊರಗಡೆ ಬರೋದು ಅಂದರೆ ತುಂಬ ಇಷ್ಟ, ಖುಷಿಯಾಗಿರ್ತಾನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.